ಪಿಯುಸಿ ಕ್ವೆಶ್ಚನ್ ಪೇಪರ್ ಲೀಕ್ ಆಯಿತು. ಅದರ ಬೆನ್ನಲ್ಲೇ ನಡೆದಂತ ಎಸ್ಎಸ್ಎಲ್ಸಿ ಎಕ್ಸಾಮ್ನ ಪ್ರಿಪರೇಟರಿ ಪ್ರಶ್ನೆ ಪತ್ರಿಕೆ ಕೂಡ ಸೋರಿಕೆ ಆಯಿತು. ಈ ಬಗ್ಗೆ ನಿರಂತರವಾಗಿ ನ್ಯೂಸ್ 18 ಸುದ್ದಿಯನ್ನ ಪ್ರಸಾರ ಮಾಡಿತ್ತು. 8 ಜನರನ್ನ ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಅದರಲ್ಲಿ 2 ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಈ ಜಾಲದಲ್ಲಿ ಇನ್ನೆಷ್ಟು ಮಂದಿ ಇದ್ದಾರೆ ಅಂತ ಪೊಲೀಸರು ತನಿಖೆ ಮಾಡುವಾಗ ಶಿಕ್ಷಕರ ಎಡವಟ್ಟು ಬಯಲಿಗೆ ಬಂದಿದೆ. ಫೇವರೇಟ್ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟು ಶಿಕ್ಷಕರು ಹಂಗಾದ್ರೆ ಎಡವಟ್ಟನ್ನ ಮಾಡ್ಕೊಂಡ್ರ? ವಿದ್ಯಾರ್ಥಿಗಳ ರಿಸಲ್ಟ್ ಚೆನ್ನಾಗಿ ಬರಬೇಕು ಅಂತ ಹೇಳಿ ಶಿಕ್ಷಕರು ಈ ದುಷ್ಕೃತ್ಯದಲ್ಲಿ ಪಾಲ್ಗೊಂಡ್ರ? ಹಾಗಾದ್ರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗಾಗಿ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡಿದ್ದಾರೆ ಅನ್ನೋ ಅಂಶ ತನಿಖೆ ಸಂದರ್ಭದಲ್ಲಿ ಪತ್ತೆಯಾಗಿದೆ. ಸೈಬರ್ ಕ್ರೈಮ್ ಪೊಲೀಸರಿಂದ ಬಂಧಿತ ಶಿಕ್ಷಕರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಬೇರೆ ಬೇರೆ ಜಿಲ್ಲೆಯ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳು ಇದರಲ್ಲಿ ಭಾಗಿಯಾಗಿರೋ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿದೆ. ಈವರೆಗೂ 16 ಜನರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. 6 ಜನ ಶಿಕ್ಷಕರು, 10 ಜನ ವಿದ್ಯಾರ್ಥಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬೆಂಗಳೂರು, ಮೈಸೂರು, ಉಡುಪಿ ಭಾಗದ ವಿದ್ಯಾರ್ಥಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಅನುದಾನಿತ ಶಾಲಾ ಶಿಕ್ಷಕರಿಂದ ಪೇಪರ್ ಲೀಕ್ ಆಗಿದೆ ಅಂತ ಮಾಹಿತಿ ಇದೆ. ಸ್ಟೂಡೆಂಟ್ಸ್ಗಳು ಇದನ್ನ ಶೇರ್ ಮಾಡಿದ್ದಾರೆ ಒಬ್ಬರಿಂದ ಒಬ್ಬರಿಗೆ ಅಂತಾನೂ ಮಾಹಿತಿ ಲಭ್ಯವಾಗಿದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಆಶಿಕ್ ಮುಲ್ಕಿಯಲ್ಲಿ ಶಿಕ್ಷಕರು ಇದ್ದಾರೆ, ವಿದ್ಯಾರ್ಥಿಗಳು ಇರೋದ್ರಿಂದ ತಮ್ಮ ಶಾಲೆಗೆ ಚೆನ್ನಾಗಿ ಓದುವಂತ ಸ್ಟೂಡೆಂಟ್ಸ್ಗೆ ಅಥವಾ ಫೇವರೇಟ್ ಸ್ಟೂಡೆಂಟ್ಸ್ಗೆ ಈ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡಿದ್ದಾರೆ. ಈ ಜಾಲದ ಬಗ್ಗೆ ತನಿಖೆ ಸಂದರ್ಭದಲ್ಲಿ ಏನೆಲ್ಲ ಮಾಹಿತಿ ಸಿಕ್ಕಿದೆ? ಶರ್ಮಿತಾ, ಬಹಳಷ್ಟು ಆತಂಕಕಾರಿ ಸುದ್ದಿ ಇದು. ಖುದ್ದು ಶಿಕ್ಷಕರೇ ಇಂತಹ ಕಿಡಿಗೇಡಿತನದ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ದು ಇದೀಗ ಪ್ರಾಥಮಿಕವಾಗಿ ಪೊಲೀಸರು ತಮ್ಮ ತನಿಖೆಯಲ್ಲಿ ಮಾಹಿತಿಯನ್ನ ಕಲೆ ಹಾಕಿರುವಂಥದ್ದು. ಪಿಯುಸಿ ಮತ್ತು ಎಸ್ಎಸ್ಎಲ್ಸಿ ಎಕ್ಸಾಮ್ನ ಅಂದ್ರೆ ಪ್ರಿಪರೇಟರಿ ಪರೀಕ್ಷೆಗಳ ಪೂರ್ವ ಸಿದ್ಧತಾ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಈ ರೀತಿಯಾಗಿ ಒಂದು ದಿನದ ಮುಂಚೆ ವಿದ್ಯಾರ್ಥಿಗಳ ಕೈ ಸೇರ್ತಾ ಇರುವಂತದ್ದು ಅಷ್ಟು ಒಂದೊಳ್ಳೆಯ ಸೂಚನೆ ಅಲ್ಲ. ಹೀಗಾಗಿ ಇದ್ರ ಬಗ್ಗೆ ಪೊಲೀಸರು ಇದೀಗ ಗಂಭೀರವಾಗಿ ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಬೆಂಗಳೂರು ಉತ್ತರ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಒಂದು ಎಫ್ಐಆರ್ ನ ಮೇರೆಗೆ ತನಿಖೆಯನ್ನ ಕೈಗೊಂಡಿರುವಂತಹ ಪೊಲೀಸರು ಕೆಲವೊಂದು ಮಹತ್ವದ ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತದ್ದು. ಈ ಹಿಂದೆ ನ್ಯೂಸ್ 18 ಕನ್ನಡ ಇದೆ ಅಂದ್ರೆ ಪಿಯುಸಿಯ 2 ಅಂದ್ರೆ ಗಣಿತ ಮತ್ತು ಇಂಗ್ಲಿಷ್ ಸಬ್ಜೆಕ್ಟ್ ನ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿರುವಂತಹ ಬಗ್ಗೆ ದಾಖಲಾತಿ ಸಮೇತವಾಗಿ ವರದಿ ಮಾಡಿತ್ತು. ಆದ್ರೆ ಇದೀಗ ಪೊಲೀಸರ ತನಿಖೆಯಲ್ಲಿ ಮತ್ತಷ್ಟು ಪತ್ರಿಕೆಗಳು ಲೀಕ್ ಆಗಿರುವಂತದ್ದು ಬೆಳಕಿಗೆ ಬಂದಿದೆ. ಮುಖ್ಯವಾಗಿ ಹಿಂದಿ ಮತ್ತು ಕನ್ನಡ ಪತ್ರಿಕೆಗಳನ್ನ ನಕಲಿ ಮಾಡಿ ಇದು ಒರಿಜಿನಲ್ ಪ್ರಶ್ನೆ ಪತ್ರಿಕೆ ಅನ್ನುವಂತ ನಿಟ್ಟಿನಲ್ಲಿ ತಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳೋದಕ್ಕೆ ಕಿಡಿಗೇಡಿಗಳು ಯೂಟ್ಯೂಬ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಹರಿಬಿಟ್ಟಿರುವಂತದ್ದು ಇದೀಗ ತನಿಖೆ ವೇಳೆ ಗೊತ್ತಾಗಿರುವಂತದ್ದು. ತನಿಖೆಯಲ್ಲಿ ನಿರಂಜನ್ ಶೆಟ್ಟಿ ಅನ್ನುವಂತ ಓರ್ವ ವ್ಯಕ್ತಿಯನ್ನ ಈಗಾಗಲೇ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆತ ತನ್ನ ಯೂಟ್ಯೂಬ್ ನಲ್ಲಿ ಈ ರೀತಿಯಾಗಿರುವಂತಹ ಪ್ರಶ್ನೆ ಪತ್ರಿಕೆಗಳು ಅಂದ್ರೆ ನಕಲಿ ಮಾಡಿಕೊಂಡು ಇದು ಒರಿಜಿನಲ್ ಪ್ರಶ್ನೆ ಪತ್ರಿಕೆ ಪ್ರಿಪರೇಟರಿ ಎಕ್ಸಾಮ್ ನ ಕ್ವಶನ್ ಪೇಪರ್ ಅನ್ನುವಂತ ನಿಟ್ಟಿನಲ್ಲಿ ತನ್ನ ವ್ಯೂಸ್ ಮತ್ತೆ ಸಬ್ಸ್ಕ್ರೈಬರ್ಸ್ ಗಳನ್ನ ಜಾಸ್ತಿ ಮಾಡೋದಕ್ಕೆ ಈ ಕಿಡಿಗೇಡಿತನದ ಕೃತ್ಯವನ್ನ ಮಾಡಿದ್ದಾನೆ ಅನ್ನುವಂಥದ್ದು ಇದೀಗ ಮಾಹಿತಿ ಗೊತ್ತಾಗ್ತಾ ಇರುವಂತದ್ದು. ಇನ್ನಷ್ಟು ತನಿಖೆ ತೀವ್ರಗತಿಯಲ್ಲಿ ನಡೀತಾ ಇದೆ. ಇನ್ನಷ್ಟು ದೊಡ್ಡ ದೊಡ್ಡ ಜನರು ಅಂದ್ರೆ ಮುಖ್ಯವಾಗಿ ಇದರಲ್ಲಿ ಶಿಕ್ಷಕರು ಕೂಡ ಪಾಲುದಾರಿಕೆ ಹೊಂದಿದ್ದಾರೆ ಅನ್ನುವಂಥದ್ದು ಬಹಳಷ್ಟು ಆತಂಕಕಾರಿ. ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸುವಂತ ನಿಟ್ಟಿನಲ್ಲಿ ಹಗಲು ರಾತ್ರಿ ಓದಿ ದುಡಿದು ಈ ಒಂದು ಪರೀಕ್ಷೆಗೆ ರೆಡಿ ಆಗ್ತಾ ಇರ್ತಾರೆ. ಅಂತ ಸಂದರ್ಭದಲ್ಲಿ ತಮ್ಮ ಇಷ್ಟದ ಹಾಗೆ ಶಿಕ್ಷಕರು ನಡೆದುಕೊಳ್ತಾ ಇರುವಂತದ್ದು ಸಾಕಷ್ಟು ಆತಂಕವನ್ನು ಉಂಟು ಮಾಡಿದೆ. ಒಟ್ಟಿನಲ್ಲಿ ಈ ಒಂದು ತನಿಖೆ ಯಾವೆಲ್ಲ ಸ್ವರೂಪದಲ್ಲಿ ಸಾಗ್ತಾ ಇದೆ, ಎಷ್ಟೆಲ್ಲ ತಿರುವುಗಳನ್ನ ಪಡೆಯುತ್ತೆ ಅನ್ನುವಂಥದ್ದನ್ನ ಮುಂದಿನ ದಿನಗಳಲ್ಲಿ ನಾವು ಕಾದ್ ನೋಡಬೇಕಾಗುತ್ತೆ. ಶರ್ಮಿತಾ, ಒಂದ್ ಕಡೆ ಈ ಜಾಲ ಯಾವ ತರ ವ್ಯಾಪಿಸಿತ್ತು ಅಂತ ಪೊಲೀಸರು ತನಿಖೆ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಆಶಿಕ್ ಡೂಪ್ಲಿಕೇಟ್ ಕ್ವೆಶ್ಚನ್ ಪೇಪರ್ ಅನ್ನು ಕೊಟ್ಟು ಹಣವನ್ನ ಪಡೆದಿದ್ದಾರೆ, ಆ ರೀತಿನೂ ವಿದ್ಯಾರ್ಥಿಗಳಿಗೆ ವಂಚಿಸಿದ್ದಾರೆ ಅಂತ ಹೇಳಿ ಅದ್ರ ಬಗ್ಗೆ ಮಾಹಿತಿ? ಖಂಡಿತ ಶರ್ಮಿತಾ, ಅಂದ್ರೆ ನ್ಯೂಸ್ 18 ಇದನ್ನ ಮೊದಲನೇ ಬಾರಿಗೆ ರಾಜ್ಯದ ಜನರ ಮುಂದೆ ತೆರೆದಿಟ್ಟಿರುವಂತಹ ಸುದ್ದಿ ಮಾಧ್ಯಮ. ಮುಖ್ಯವಾಗಿ ಎಸ್ಎಲ್ಸಿ ಪ್ರಿಪರೇಟರಿ ಎಕ್ಸಾಮ್ಗಳ ಪ್ರಶ್ನೆ ಪತ್ರಿಕೆಯನ್ನ ಕೇವಲ 30 ರೂಪಾಯಿಗೆ ಇನ್ಸ್ಟಾಗ್ರಾಮ್ ನಲ್ಲಿ ಮಾರಾಟ ಮಾಡಿರುವಂತಿದ್ದಾರೆ. ಜೊತೆಗೆ ಪಿಯು ಬೋರ್ಡ್ ನ ಪ್ರಿಪರೇಟರಿ ಎಕ್ಸಾಮ್ ನ ಪ್ರಶ್ನೆ ಪತ್ರಿಕೆಗಳನ್ನ 200 ರೂಪಾಯಿಗೆ 300 ರೂಪಾಯಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನು ಕೂಡ ಕಡಿವಾಣ ಹಾಕಬೇಕಾಗಿರುವಂತಹ ಅನಿವಾರ್ಯತೆ ಇದೆ. ಪಿಯು ಬೋರ್ಡ್ ಸಾಕಷ್ಟು ಈ ಒಂದು ಸುದ್ದಿ ಹೊರಬಂದಂತ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಮುಖ್ಯವಾಗಿ ನ್ಯೂಸ್ 18ಗೆ ಮಾಹಿತಿಯನ್ನ ಕೊಡೋದಕ್ಕೆ ಖುದ್ದು ಪಿಯು ಬೋರ್ಡ್ ನ ಜಂಟಿ ಆಯುಕ್ತ
ಲೋಕಾಯುಕ್ತರೇ ನಿರಾಕರಣೆಯನ್ನ ಮಾಡಿದ್ರು. ಇದು ದೊಡ್ಡ ವಿಚಾರ, ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದೀಗ ನ್ಯೂಸ್ 18ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾ ಇರುವಂತದ್ದು ಇದ್ರ ಬಗ್ಗೆ ನಾವೀಗ ಒರಿಜಿನಲ್ ಪ್ರಶ್ನೆ ಪತ್ರಿಕೆ ಹೊರಗಡೆ ಬಂದಿಲ್ಲ, ಈ ಒರಿಜಿನಲ್ ಪ್ರಶ್ನೆ ಪತ್ರಿಕೆ ಹೋಲುವಂತ ನಕಲಿ ಪ್ರಶ್ನೆ ಪತ್ರಿಕೆಗಳನ್ನ ಕಿಡಿಗೇಡಿಗಳು ರೂಪಿಸಿದ್ದಾರೆ ಅನ್ನುವಂಥದ್ದು ಅವ್ರು ಹೇಳ್ತಾ ಇರುವಂತದ್ದು. ಆದ್ರೆ ಎಷ್ಟರ ಮಟ್ಟಿಗೆ ಇದನ್ನ ತಡೆಯೋದಕ್ಕೆ ಇವರೆಲ್ಲರೂ ಕೂಡ ಕಾರ್ಯವೈಖರಿಯನ್ನು ಹೊಂದಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಯಕ್ಷ ಪ್ರಶ್ನೆ ಆಗಿರುವಂತದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿಯನ್ನ. ಥ್ಯಾಂಕ್ ಯು ಸೋ ಮಚ್ ಆಶಿಕ್ ಮುಲ್ಕಿ ಈ ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ.